ನಮಸ್ತೆ. ತುಂಬಾ ಜನ ಸ್ಟೂಡೆಂಟ್ಸು ನಮ್ಗೆ ನಿನ್ನೆಯಿಂದ ಫೋನ್ ಮಾಡ್ತಿದ್ದಾರೆ. ಸರ್ ಪೆನಾಲ್ಟಿ ಕಟ್ಟೋದಕ್ಕೆ ಡೇಟ್ ಏನಾದ್ರು ಎಕ್ಸ್ಟೆನ್ಷನ್ ಮಾಡ್ತಾರಾ ಅಂತ. ಸೊ ಆಲ್ರೆಡಿ ಅವ್ರು ಅದ್ರ ಬಗ್ಗೆ ನೋಟಿಫಿಕೇಶನ್ ಕೊಟ್ಟಿರೋದೇ ನಿನ್ನೆ ಆಗಿದೆ. ನಿನ್ನೆ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೀವು ಕೆಎಗೆ ಬಂದು 5,000 ಪೆನಾಲ್ಟಿ ಕಟ್ಟಬೇಕು ಅಂತ. ಸೊ ಆದಷ್ಟು ನೀವು ಈಗ ಚಾಯ್ಸ್ 4 ತಗೊಂಡು ಮತ್ತೆ ಬರ್ಬೇಕಾ? ನೀವೇನು ಟೆನ್ಷನ್ ತಗೊಂಬೇಡಿ. ಮೊಬೈಲಲ್ಲೇ ನೀವು ಚಾಯ್ಸ್ 4ನ ಕೊಟ್ಕೊಂಬೋದು. ಇನ್ ಕೇಸ್ ಅಲ್ಲಿ ಬಂದ್ರು ಕೆಇ ಹತ್ರ ಆದಷ್ಟು ಇವತ್ತು 4-5 ಗಂಟೆ ಒಳಗಡೆ ಆದಷ್ಟು ಎಷ್ಟು ಸಾಧ್ಯನೋ ಆದಷ್ಟು ಬೇಗ ರೀಚ್ ಆಗೋದಕ್ಕೆ ಟ್ರೈ ಮಾಡಿ. ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನ ಫಿಲ್ ಮಾಡಿ 5,000 ಪೇಮೆಂಟ್ ಮಾಡ್ಬಿಟ್ಟು ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊಬೇಕು. ಈ ತರ ಪೆನಾಲ್ಟಿ ಕಟ್ಟೋದ್ರಿಂದ ಏನಪ್ಪ ಬೆನಿಫಿಟ್ ಅಂದ್ರೆ ನೀವು ನೆಕ್ಸ್ಟ್ ರೌಂಡ್ ಹೋಗೋದಕ್ಕೆ ಅವಕಾಶ ಕೊಡ್ತಾರೆ. ಪೆನಾಲ್ಟಿ ಕಟ್ಟಲಿಲ್ಲ ಅಂದ್ರೆ ಅವಕಾಶ ಕೊಡೋದಿಲ್ಲ, ನೀವು ಎಕ್ಸಿಟ್ ಆಗ್ತೀರಿ. ಎಕ್ಸಿಟ್ ಆಗೋದ್ರಿಂದ ನೀವು ಮ್ಯಾನೇಜ್ಮೆಂಟ್ ಥ್ರೂ ಇಂಜಿನಿಯರಿಂಗ್ ನೀವೇನಾದ್ರೂ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಆಗಿದ್ರೆ ಇಂಜಿನಿಯರಿಂಗ್ಗೆ ಸೇರ್ಬೇಕು ಅಂದ್ರೆ ಮ್ಯಾನೇಜ್ಮೆಂಟ್ ಥ್ರೂ ಹೋಗ್ಬೋದು, ಏನಾದ್ರೂ ಎಕ್ಸಿಟ್ ಮಾಡಿ. ಯಾರು ಪೆನಾಲ್ಟಿ ಕಟ್ಟಬೇಕು ಅಂದ್ರೆ ಚಾಯ್ಸ್ 4 ತಗೊಂಡವ್ರು ಎಲ್ಲ ಪೆನಾಲ್ಟಿ ಕಟ್ಟಬೇಕು ಅಂತ ಏನಿಲ್ಲ. ಓನ್ಲಿ ನೀವೇನಾದ್ರೂ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇದ್ರೆ ಕೆಇಎ ಥ್ರೂನೇ ಆವಾಗ ಮಾತ್ರ ಪೆನಾಲ್ಟಿ ಕಟ್ಟಬೇಕು. ಅವರು ನಿನ್ನೆ ನೀಟಾಗಿ ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಏನಕ್ಕೆ ಪೆನಾಲ್ಟಿ ಹಾಕಿದೀವಿ ಅಂದ್ರೆ ನಿಮ್ಗೆ ಆಲ್ರೆಡಿ ರೌಂಡ್ 1 ರೌಂಡ್ 2 ಅಲ್ಲಿ ತುಂಬಾ ಅವಕಾಶಗಳು ಕೊಟ್ಟಿದ್ವಿ. ಅವಕಾಶನ ನೀವು ಉಪಯೋಗ ಮಾಡ್ಕೊಂಡಿಲ್ಲ. ಸೊ ಮತ್ತೆ ಅವಕಾಶ ಬೇಕು ಅಂತ ಕೇಳ್ತಾರೆ, ಅದಕ್ಕೆ ಇದನ್ನ ಪೆನಾಲ್ಟಿ ಅಂದ್ರೆ ಫೈನ್ ತರ ಹಾಕಿದೀವಿ. ನೀವು ಕಟ್ಟಲೇಬೇಕು. ಇಲ್ಲಿ ಯಾವುದೇ ರೀತಿ ಕನ್ಸೆಷನ್ ಇರೋದಿಲ್ಲ. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು, ಸರ್ ಆನ್ಲೈನ್ ಅಲ್ಲಿ ಏನಾದ್ರು ಅವಕಾಶ ಕೊಡ್ತಾರ ಅಂತ. ಅವರು ಅದ್ರಲ್ಲಿ ನೀಟಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಆನ್ಲೈನ್ಗೆ ಅವಕಾಶ ಕೊಡೋದಿಲ್ಲ. ನೀವು ಫೈನ್ ನ ಬಂದು ಆಫ್ಲೈನ್ ಅಂದ್ರೆ ಕೆಇ ಆಫೀಸ್ ಹತ್ರನೇ ಕಟ್ಟಬೇಕು ಅಂತ ಕ್ಲೀನ್ ಆಗಿ ಹೇಳಿದ್ದಾರೆ. ಏನಕ್ಕೆ ಕಟ್ಟಬೇಕು ಅಂದ್ರೆ ತುಂಬಾ ಜನ ನಾವು ಇಷ್ಟೊಂದು ಅವಕಾಶ ಕೊಟ್ಟರು ಯೂಸ್ ಮಾಡ್ಕೊಂಡಿಲ್ಲ. ಸೊ ನೀವು ಮತ್ತೆ ಏನಾದರೂ ನಿಮಗೆ ಫೆಸಿಲಿಟಿ ಬೇಕು ಅಂದ್ರೆ ಖಂಡಿತ ನೀವು ಫೈನ್ ಕಟ್ಟಲೇಬೇಕು. ಅದು ಆಫ್ಲೈನ್ ಅಲ್ಲೇ ಬಂದು ಕಟ್ಟಬೇಕು ಅಂತ ಹೇಳಿದ್ದಾರೆ. ಸೊ ಫೈನ್ ನಾವು ತಗೊಂಡ್ರು ತೊಂದರೆ ಇಲ್ಲ. ಮೇ ಬಿ ಅವ್ರು ಏನಾದರೂ ಆನ್ಲೈನಲ್ಲಿ ಅವಕಾಶ ಕೊಟ್ಟಿದ್ರೆ ತುಂಬಾ ಜನ ಚಾಯ್ಸ್ 4 ತಗೊಂಡು ಅವಕಾಶ ಜಾಸ್ತಿ ಇರುತ್ತೆ ಅಂತ ಮೇ ಬಿ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಿದ್ದಾರೆ, ಮೇ ಬಿ ಆಫ್ಲೈನಲ್ಲೇ ಫೈನ್ ಕಟ್ಟಿ ಅಂತೇಳಿ ಅವಕಾಶ ಕೊಟ್ಟಿರೋದು. ಅದೇ ಮೇನ್ ರೀಸನ್. ಇಲ್ಲ ಅಂದಿದ್ರೆ ತುಂಬಾ ಜನಕ್ಕೆ ಅವಕಾಶ ಕೊಡಬೇಕು ಅಂತ ಅವ್ರ ಮನಸ್ಥಿತಿ ಇದ್ದಿದ್ರೆ ಖಂಡಿತ ಚಾಯ್ಸ್ 4ಗೆ ಪೆನಾಲ್ಟಿನ ಆನ್ಲೈನಲ್ಲೂ ಆಪ್ಷನ್ ಕೊಡ್ತಿದ್ರು. ಆದಷ್ಟು ಸ್ಟೂಡೆಂಟ್ಸ್ನ ಅವಾಯ್ಡ್ ಮಾಡೋದಕ್ಕೆ ಅವ್ರು ಏನು ಮಾಡಿದ್ದಾರೆ, ಚಾಯ್ಸ್ 4 ಯಾರು ತಗೊಬೇಕು ಅವರು ಡೈರೆಕ್ಟ್ ಆಗಿ ಕೆಇ ಹತ್ರ ವಿಸಿಟ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಅದೇ ರೀಸನ್, ಇನ್ನೇನು ಮೇಜರ್ ರೀಸನ್ ಇಲ್ಲ. ಈಗ ನಾವೆಲ್ಲ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕು ಅಂದರೆ ಮನೇಲಿ ಮೊಬೈಲಲ್ಲಿ ಇಟ್ಕೊಂಡು ಆರಾಮಾಗಿ 5,000 ಪೇ ಮಾಡಿಬಿಡ್ತಾರೆ. ಮತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾರೆ ರೌಂಡ್ 3ಗೆ. ಸೊ ಮತ್ತೆ ಕಾಲೇಜಸ್ಗೆಲ್ಲ ಸೊ ಆಲ್ರೆಡಿ ಸೆಪ್ಟೆಂಬರ್ 15th ಒಳಗಡೆ ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಲೇಬೇಕು AICTEಗೆ. ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸೊ ಆದಷ್ಟು ಎಷ್ಟು ಜನ ಸಾಧ್ಯನೋ ಅಷ್ಟು ಜನನ ಬೇಗ ಕ್ಲೋಸ್ ಮಾಡಿ ಅವ್ರನ್ನ ಅಡ್ಮಿಷನ್ ಪ್ರೊಸೆಸ್ಸಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದೇ ಮೇನ್ ಉದ್ದೇಶ. ಇಲ್ಲ ಅಂದರೆ ಇನ್ನೂ ಟೈಮ್ ಕೊಡ್ತಿದ್ರು. ತುಂಬ ಜನ ಕೇಳ್ತಾ ಇದ್ರು, ಸರ್ ಏನು ತುಂಬ 3-4 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಅಡ್ಮಿಷನ್ಗೆ, ಯಾಕೆ ಇಷ್ಟು ಕಡಿಮೆ ಟೈಮ್ ಇದೆ ಅಂದರೆ ಮೇಜರ್ ರೀಸನ್ನು ಇದೆ. ನೆಕ್ಸ್ಟ್ ರೌಂಡ್ 3ನ ಬೇಗ ಸ್ಟಾರ್ಟ್ ಮಾಡಬೇಕು. ಮುಂಚೆ ಎಲ್ಲ ಟೈಮ್ ಇರ್ತಾ ಇತ್ತು. ಸೊ ನೀಟ್ ಎಕ್ಸಾಮಿನೇಷನ್ನು ಪೋಸ್ಟ್ಪೋನ್ ಆಗಿದ್ದಕ್ಕೆ ಸೊ ಇದೆಲ್ಲ ಒಂದು ಸ್ವಲ್ಪ ರೀಶಫಲ್ ಆಗಿ ಡೇಟ್ಸ್ ಎಲ್ಲ ತುಂಬ ಗಜಿಬಿಜಿ ಆಗಿದೆ. ಅದರಿಂದ ಸೊ ಆದಷ್ಟು ಅವರು ಬೇಗ ರೌಂಡ್ 2 ಮುಗಿಸಿ ರೌಂಡ್ 3ಗೆ ಪ್ರಿಪೇರ್ ಆಗಬೇಕು. ಸೊ ಈಗ ರೌಂಡ್ 3ನೂ ಅಷ್ಟೇ ನೆಕ್ಸ್ಟ್ ವೀಕಲ್ಲಿ ನೋಡಿ. ನೆಕ್ಸ್ಟ್ ವೀಕಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ. ಅದರ ಮ್ಯಾಕ್ಸಿಮಮ್ 1 or 2 ಡೇಸೇ ಅವಕಾಶ ಕೊಡ್ತಾರೆ. ಬೇಗ ಹೋಗಿ ಅಡ್ಮಿಷನ್ ಆಗಬೇಕು. ಸೊ ನೀವು ರೆಡಿಯಾಗಿರಬೇಕು. ಮತ್ತೆ ಇನ್ನು ವೆರಿ ವೆರಿ ಇಂಪಾರ್ಟೆಂಟು, ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಿಮ್ಗೆ ಏನಾದರೂ ರೌಂಡ್ 3ಅಲ್ಲಿ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಆ ಕಾಲೇಜ್ಗೆ ಅಡ್ಮಿಷನ್ ಆಗಲೇಬೇಕು ಅಂತ. ಸೊ ಏನಾದರೂ ಇನ್ ಕೇಸ್ ನೀವು ಅಡ್ಮಿಷನ್ ಆಗಲಿಲ್ಲ, ನನಗೆ ಎಕ್ಸಿಟ್ ಆಗ್ತೀನಿ ಅಂದರೆ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಏನಪ್ಪ ವೆರಿ ಇಂಪಾರ್ಟೆಂಟ್ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ತುಂಬ ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಇಲ್ಲಿ ತನಕ ಚಾಯ್ಸ್ 1 ಮತ್ತು ರೌಂಡ್ 1 ರೌಂಡ್ 2 ಅಲ್ಲಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಖಂಡಿತ ಆ ಥರ ಮಾಡಬೇಡಿ. ಯಾರಾದರೂ ಪ್ರೊಫೆಷ್ನಲ್ ಗೈಡೆನ್ಸ್ ತಗೊಳ್ಳಿ. ತುಂಬ ಇಂಪಾರ್ಟೆಂಟ್. ಪ್ರೊಫೆಷ್ನಲ್ ಗೈಡೆನ್ಸು ತುಂಬ ಎಸೆನ್ಷಿಯಲು ರೌಂಡ್ 3ಗೆ ಯಾರ್ಯಾರು ಹೋಗ್ತಿದ್ದೀರಿ. ಸೊ ರೌಂಡ್ 1ಅಲ್ಲಿ ರೌಂಡ್ 2 ಅಲ್ಲಿ ನಿಮ್ಮ ಗೂಗಲ್ಲು AI ಟೂಲ್ಸು ಎಲ್ಲ ಸಪೋರ್ಟ್ ಮಾಡಿದೆ. ಆದರೂ ನೀವು ರೌಂಡ್ 3ಗೆ ಹೋಗ್ತಿದ್ದೀರಿ ಅಂದರೆ ನಿಮಗೆ ಪ್ರೊಫೆಷ್ನಲ್ಸ್ ಅವಶ್ಯಕತೆ ತುಂಬ ಇದೆ. ಸೊ ಯಾರಾದರೂ ಪ್ರೊಫೆಷ್ನಲ್ಸ್ನ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡೋದು ತುಂಬ ನಿಮಗೆ ಯೂಸ್ ಆಗುತ್ತೆ. ನಿಮಗೇನಾದರೂ ಪ್ರೊಫೆಷ್ನಲ್ ಕೌನ್ಸಿಲಿಂಗ್ ಬೇಕಾಗಿದೆ, ನಾನೇ ಪ್ರೊಫೆಷ್ನಲ್ ಆಗಿ ನಿಮಗೆ ಯಾವ ಥರ ಏನೇನು ಮಾಡಬೇಕು ಅಂತೇಳಿ ಗೈಡೆನ್ಸ್ ಮಾಡ್ತೀನಿ. ಬಟ್ ಅದು ಪೇಯ್ಡ್ ಆಗಿರುತ್ತೆ. ಆದಷ್ಟು ನಮಗೆ ಏನಾದರೂ ಈಗ ಯಾರ್ಯಾರು ನನ್ನ ಕಾಲು ತುಂಬ ಇಲ್ಲಿ ತನಕ ಏನು ಮಾಡಿದಿರಿ, ಫೋನು ಎಷ್ಟು ಬೇಕೋ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಮುಂದೆ ಯಾರೇ ಏನೇ ಫೋನ್ ಮಾಡಿದ್ರು ನಾನು ಖಂಡಿತ ಚಾರ್ಜಸ್ ಮಾಡ್ತೀನಿ. ಸೊ ನಿಮ್ಗೆ ಇಲ್ಲಿ ತನಕ ನಾನು ಫ್ರೀ ಸರ್ವಿಸೇ ಕೊಟ್ಟಿದ್ದೀನಿ, ತುಂಬ ಮಾಹಿತಿ. ಸೊ ಈಗ ಸುಮ್ಮನೆ ಅನ್ನೆಸರಿ ಸಿಲ್ಲಿ ವಿಷಯಗಳಿಗೆಲ್ಲ ಫೋನ್ ಮಾಡಿ ಸಿಲ್ಲಿ ಕ್ವಶನ್ಸ್ ಎಲ್ಲ ಕೇಳ್ತಿರ್ತೀರಿ. ಆಲ್ರೆಡಿ ಆ ಡೀಟೇಲ್ಸ್ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿರೋದಿಲ್ಲ. ಸುಮ್ಮನೆ ಬರೋದು, ಸುಮ್ಮನೆ ಏನೋ ಒಂದು ಡೌಟ್ ಕೇಳೋದು, ಸರ್ ಈ ಥರ ಅಂತ. ನನಗೆ ಅರ್ಥ ಆಗುತ್ತೆ, ನಿಮ್ಮಲ್ಲಿ ಮುಗ್ಧತೆ ಇರುತ್ತೆ. ಎಷ್ಟೋ ಜನಕ್ಕೆ ಪಾಪ ಏನೂ ಗೊತ್ತಿರೋದಿಲ್ಲ.
ಸೊ ಆದ್ರೆ ನಮ್ಮನ್ನು ಅರ್ಥ ಮಾಡ್ಕೊಬೇಕಲ್ಲ. ನಾವು ಉದ್ದೇಶ ಏನಂದ್ರೆ ಏನೋ 4 ಜನಕ್ಕೆ ದಾರಿ ತಪ್ಪದೆ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ಲಿ ಅಂತೇಳಿ ನಾವು ಏನೋ ಒಂದು ಸಜೆಷನ್ ಮಾಡ್ತಿರ್ತೀವಿ. ನಮಗೂ ಒಂದು ಟೈಮ್ ಇರುತ್ತೆ. ನಮ್ಮ ಟೈಮ್ನು ನೀವು ಸುಮ್ಮನೆ ಸಿಲ್ಲಿ ಕ್ವಶನ್ ಈಗ ಏನ್ ನಾನು ಮಾತಾಡಿರ್ತೀನೋ ಅದನ್ನೇ ಕೇಳ್ತಾರೆ. ಸರ್ ಯಾವತ್ತು ಹೋಗ್ಬೇಕು? ಚಾಯ್ಸ್ 4 ತಗೊಂಡ್ರೆ ಕಾಲೇಜ್ ಹತ್ರ ಹೋಗ್ಬೇಕಾ? 5,000 ಪೇ ಮಾಡ್ಬೇಕಾ? ಎಲ್ಲಿ ಪೇ ಮಾಡ್ಬೇಕು? ಆನ್ಲೈನಲ್ಲಿ ಪೇ ಮಾಡ್ಬೇಕಾ? ಇದ್ರ ಬಗ್ಗೆ ನಾನು ಇನಿಷಿಯಲ್ ಆಗೇ ಮಾತಾಡಿರ್ತೀನಿ. ಇದೇ ಕ್ವಶನ್ಸ್ ಕೇಳ್ತೀರಿ. ಸೊ ಈ ಥರ ಎಲ್ಲ ಕೇಳಬೇಡಿ. ಸೊ ನೆಕ್ಸ್ಟ್ ಏನಾದರೂ ಅವಶ್ಯಕತೆ ಇದ್ದರೆ, ಈಗ ನಿಮಗೆ ಸೀಟ್ ಅರೇಂಜ್ಮೆಂಟ್ಸ್ ಅವಶ್ಯಕತೆ ಇದೆಯಾ? ಸೊ ಅದನ್ನೆಲ್ಲ ಎಲ್ಲ ವಿಡಿಯೋಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ಸೊ ನಿಮ್ಮ ರ್ಯಾಂಕಿಂಗ್ಗೆ, ನಿಮ್ಮ ಕ್ಯಾಟಗರಿಗೆ ಲೀಸ್ಟ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಬೇಕು. ಸೊ ಯಾವ ಥರ ನಾವು ರೌಂಡ್ 3 ಸೀಟ್ ತೊಗೊಬೇಕು, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕೌನ್ಸಿಲಿಂಗ್ ನೆಸೆಸಿಟಿ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ಸೊ ಈ ಸರಿ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಎ ಟೂಲ್ಸ್ನ ಅಥವಾ ನೀವೇ ಏನೋ ರ್ಯಾಂಕಿಂಗ್ ಪ್ರಿಡಿಕ್ಟ್ ಮಾಡಿ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಪ್ರೊಫೆಷನಲ್ಸ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ಇದರಿಂದ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಸೊ ತುಂಬಾ ಜನ ಚಾಯ್ಸ್ 1 ತಗೊಂಡಿದ್ದೀವಿ ಸರ್, ನಾವು ಯಾವ ಥರ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂದರೆ, ಇಲ್ಲಿ ತನಕ ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ನಿಮಗೆ ತುಂಬ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಮೇ ಬಿ ಈ ಸರಿನೂ ನಿಮಗೆ ಅವಕಾಶ ಕೊಡ್ತಾರೆ. ಏನಾದರೂ ಆ ಥರ ಅವಕಾಶ ಕೊಟ್ಟರೆ ಮತ್ತೆ ನೀವು ನನ್ನ ಕನ್ಸಲ್ಟ್ ಮಾಡಿ, ನಿಮಗೆ ಹೊಸ್ದಾಗಿ ಬೇಕಾದ್ರೆ ಏನು ಥರ ಲೀಸ್ಟ್ ಬೇಕಾದ್ರೆ ನಾನು ರೆಡಿ ಮಾಡಿಕೊಡ್ತೀನಿ. ಬಟ್ ಚಾರ್ಜಸ್ ಆಗುತ್ತೆ. ಬಟ್ ಏನಕ್ಕೆ ಚಾರ್ಜಸ್ ಖಂಡಿತವಾಗಿ ಚಾರ್ಜಸ್ ಮಾಡ್ತೀವಿ ಅಂದರೆ, ರೌಂಡ್ 3 ಯಾಕಂದರೆ ನಿಮ್ಮ ಫೈನಲ್ ಡಿಸಿಷನ್, ನಿಮ್ಗೆ ಮತ್ತೆ ಆಪ್ಷನ್ನೇ ಇರೋದಿಲ್ಲ. ಆದ್ದರಿಂದ ಸೊ ನಾವು ಖಂಡಿತ ಚಾರ್ಜ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಚಾರ್ಜಸ್ ಕೊಡೋದಕ್ಕೆ ರೆಡಿ ಇದ್ದರೆ ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಸರ್ ಕೌನ್ಸಿಲಿಂಗ್ ಮಾಡ್ತೀರಾ, ಎಷ್ಟು ತೊಗೊತೀರಿ, ಏನು ತೊಗೊತೀರಿ, ಅದನ್ನೆಲ್ಲ ಕ್ವಶನ್ಸ್ ಕೇಳಕ್ಕೆ ಹೋಗ್ಬೇಡಿ. ನಿಮ್ಗೆ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಾವೇನು ಲಕ್ಷಾಂತರ ರೂಪಾಯಿ ದುಡ್ಡಂತೂ ತೊಗೊಳೋದಿಲ್ಲ, ರೀಸನಬಲ್ ಆಗೇ ಇರುತ್ತೆ. ನೀವು ಪೆನಾಲ್ಟಿ ಅಮೌಂಟ್ಗಿಂತ ಕಡಿಮೆನೇ ಇರುತ್ತೆ. ಸೊ ನೀವೇನು ಜಾಸ್ತಿ ಏನು ನಾವು ದುಡ್ಡು ಕೇಳೋದಿಲ್ಲ. ನಮ್ಮ ಮೈಂಡು ನಮ್ಮ ಉದ್ದೇಶ ಇಷ್ಟೇ, ಏನಪ್ಪ 4 ಜನಕ್ಕೆ ಒಳ್ಳೇದಾಗಲಿ ಅನ್ನೋದಷ್ಟೇ ಹೊರತು. ಸೊ ನಾವು ಸ್ಪೆಂಡ್ ಮಾಡ್ತೀವಿ, ನಾವು ನಿಮಗೋಸ್ಕರ ವರ್ಕ್ ಮಾಡೋದಕ್ಕೆ ಪೇ ಮಾಡಿ ಅಂತ ಕೇಳ್ತಿದ್ದೀವಿ ಅಷ್ಟೇ. ಇಲ್ಲ ನಮಗೂ ಫ್ರೀಯಾಗಿ ಮಾಡ್ಕೊಡೋದಕ್ಕೆ ಇಷ್ಟ ಇದೆ. ಬಟ್ ಎಷ್ಟು ಜನಕ್ಕೆ ಅಂತ, ಈಗ ಆನ್ಲೈನಲ್ಲಿ ಏನೇ ಉಚಿತವಾಗಿ ಕೊಟ್ಟರು ಅದಕ್ಕೆ ಬೆಲೆ ಇರೋದಿಲ್ಲ. ಆದ್ದರಿಂದ ಒಂದು ಡೀಸೆಂಟ್ ಅಮೌಂಟ್ನ ನಾವು ತೊಗೊತಾ ಇದ್ದೀವಿ. ಸೊ ಖಂಡಿತ ನಿಮ್ಗೆ ಏನಾದರೂ ಕಾಲೇಜ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ನನ್ನ ಅವಶ್ಯಕತೆ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾನು ಎಲ್ಲ ರೀತಿ ಸಪೋರ್ಟ್ ಮಾಡ್ತೀನಿ. ಟಿಲ್ ಯು ಗೆಟ್ ಅಡ್ಮಿಷನ್ನು ನನ್ನ ಸಪೋರ್ಟು ಖಂಡಿತ ಇರುತ್ತೆ. ಸೊ ಆದಷ್ಟು ನೀವು ನಂದೇ ಅಂತಲ್ಲ, ಯಾರಾದರೂ ಪ್ರೊಫೆಷ್ನಲ್, ನಿಮ್ಗೆ ಈಗ ಆಲ್ರೆಡಿ ತುಂಬ ಜನ ಮೆಂಟರ್ಸ್ನ ನೀವು ನೋಡಿರ್ತೀರಿ. ಯಾರು ಬೆಸ್ಟ್ ಅನಿಸ್ತಾರೋ ಅವ್ರ ಹತ್ರ ಹೋಗಿ, ನನ್ನ ಹತ್ರನೇ ಬರಬೇಕು ಅಂತ ಏನಿಲ್ಲ. ಸೊ ಎಲ್ಲೋ ಒಬ್ರದ್ದು ಗೈಡೆನ್ಸ್ ಖಂಡಿತ ತಗೊಳ್ಳಿ. ಎಷ್ಟಾದರೂ ಸರಿ ಪೇ ಮಾಡಿ ಒಂದು ಒಳ್ಳೆ ಕಾಲೇಜ್ಗೆ ಅಡ್ಮಿಷನ್ ಆಗಿ ಯಾರ್ಯಾರು ರೌಂಡ್ 3ಗೆ ಪಾರ್ಟಿಸಿಪೇಟ್ ಮಾಡ್ತೀರಿ. ಜಸ್ಟ್ ಪ್ರಿಡಿಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವೆಲ್ಲ ನಿಮ್ಮ ಪ್ರಿಡಿಕ್ಷನ್ಸ್ ಎಲ್ಲ ರೌಂಡ್ 1 ರೌಂಡ್ 2 ಅಲ್ಲಿ ಹೊರಟೋಗಿದೆ. ಸೊ ಈಗ ಏನಾದರೂ ಬೆಸ್ಟ್ ಕಾಲೇಜಸ್ ಬೇಕು ಅಂದರೆ ಕನ್ಸಲ್ಟೆನ್ಸಿ ತುಂಬ ಇಂಪಾರ್ಟೆಂಟು. ನೀವು ಯಾರನ್ನ ಕನ್ಸಲ್ಟ್ ಮಾಡ್ತೀರೋ ಅನ್ನೋದು ತುಂಬ ಮ್ಯಾಟ್ರ್ ಆಗ್ತದೆ. ಈಗ ನಿಮಗೆ ಒಳ್ಳೆ ಅವಶ್ಯಕತೆ ಇರೋದು ಪ್ರಾಪರ್ ಕೌನ್ಸಿಲರ್ ಅವಶ್ಯಕತೆ ಇರುತ್ತೆ. ಆದ್ರಿಂದ ಒಳ್ಳೆ ಕೌನ್ಸಿಲರ್ನ ಹುಡುಕಿ. ಸೊ ನಿಮ್ಗೆ ಯಾರು ಸಿಕ್ಲಿಲ್ಲ ಅಂದರೆ ನಾನೇ ಬೆಸ್ಟ್ ಕೌನ್ಸಿಲರ್ ಅಂತ ನನಗನ್ನಿಸ್ತಾ ಇದೆ. ಸೊ ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನೇ ನಿಮ್ಗೆ ಏನು ಬೇಕೋ ಸಜೆಷನ್ನು ಕೊಡ್ತೀನಿ. ಐ ಥಿಂಕ್ ಮೆಜಾರಿಟಿ ಡೌಟು ಎಲ್ಲಿ KAಗೆ ಬರಬೇಕಂತ. ಇವತ್ತು ನೀವು ಹೋದ್ರೆ ಚಾಯ್ಸ್ 4 ತೊಗೊಂಡ್ರೆ ಖಂಡಿತ ನೀವು KAಗೆ ವಿಸಿಟ್ ಮಾಡಲೇಬೇಕು. ಇವತ್ತು 5 ಗಂಟೆ ಒಳಗಡೆ ಫೀಸ್ ಪೇ ಮಾಡಿದ್ರೆ ಮಾತ್ರ ಅವಕಾಶ ಕೊಡ್ತಾರೆ. ತುಂಬ ಜನ ನಾನು ಕೇಳ್ತಾರೆ, ಸರ್ ನಾಳೆ ಹೋದರೆ ಅವ್ರು ಏನು ಹೇಳ್ತಾರೆ, ಆಗೋದಿಲ್ಲ ಅಂತ ಹೇಳ್ತಾರೆ. ನೀವು ಎಕ್ಸಿಟ್ ಆಗ್ತೀರಿ. ಏನೋ ಅದು ಗೊತ್ತಿಲ್ಲ. ನಿಮ್ಮ ಆನ್ ರಿಕ್ವೆಸ್ಟಲ್ಲಿ ಏನಾದರೂ ಅಕ್ಸೆಪ್ಟ್ ಮಾಡಿದ್ರೆ ಮಾಡ್ಬೋದು. 99% ಯಾಕೆ ರಿಸ್ಕ್ ತೊಗೊತೀರಿ? ನೀವು ಆಲ್ರೆಡಿ ಸಿಸ್ಟಮಿಂದ ಆಚೆ ಹೋಗ್ತಿದ್ದೀವಿ ಅಂದಾಗ ಮತ್ತೆ ಒಳಗಡೆ ಬರೋದು ತುಂಬ ಕಷ್ಟ ಆದರೆ ಏನು ಮಾಡ್ತೀರಿ? ಆದಷ್ಟು ಪ್ರಯತ್ನ ಮಾಡಿ. ದಿ ವರ್ಸ್ಟ್ ಕೇಸ್ ಆಗಲಿಲ್ಲ ಅಂದರೆ ನಾಳೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಮೇ ಬಿ ಕೊಟ್ಟರೆ ಕೊಡ್ಬೋದು, ಕೊಡದೇನೂ ಇರ್ಬೋದು. ಅದು ಡಿಪೆಂಡು. ಅವ್ರ KAವ್ರಿಗೆ ಯಾವ ಥರ ಮೈಂಡ್ಸೆಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ಅವ್ರ ಉದ್ದೇಶನೂ ಅಷ್ಟೇ, 4 ಜನಕ್ಕೆ ಒಳ್ಳೇದಾಗಲಿ ಅನ್ನೋದೇ ಉದ್ದೇಶದಲ್ಲಿ ಅವ್ರು ಮಾಡ್ತಿದ್ದಾರೆ. ಅವರು ಏನು ಯಾರಿಗೂ ತೊಂದರೆ ಮಾಡಬೇಕು ಅಂತಿಲ್ಲ. ಆಲ್ರೆಡಿ ಒಂದು ರೌಂಡ್ 1 ರೌಂಡ್ 2 ರನ್ ಮಾಡಿದ್ದಾರೆ. ಎಷ್ಟು ಕಾಲ್ಸ್ ಬರುತ್ತೆ ಅವ್ರಿಗೆ ಅಂತ ಅವ್ರಿಗೆ ಆದ ಪ್ರೆಷರ್ ಅವ್ರಿಗಿರುತ್ತೆ. ಸೊ ನೀವು ನಿಮ್ಮ ಪಾಯಿಂಟಲ್ಲಿ ಮಾತ್ರ ಯೋಚನೆ ಮಾಡ್ತೀರಿ. ಆಸ್ ಎ ಸ್ಟೂಡೆಂಟು, ಆಸ್ ಎ ಪೇರೆಂಟು, ನಿಮ್ಮ ಮಗ ಅಥವಾ ಸ್ಟೂಡೆಂಟಿಗೆ ಮಾತ್ರ ಯೋಚನೆ ಮಾಡ್ತಿರ್ತೀರಿ. ಅವ್ರ KAದವರು ಓವರ್ ಆಲ್ ಎಲ್ಲಾರನ್ನೂ ಒಂದೇ ತಕಡಿಯಲ್ಲಿ ಹಾಕಿ ತೂಗ್ತಿರ್ತಾರೆ. ಸೊ ಅವ್ರು ಯಾರಿಗೂ ನಿಮಗೆ ಏನು ಭೇದ ಭಾವ ಮಾಡೋದಿಲ್ಲ. ಸೊ ಅವ್ರ ಪ್ರಯತ್ನ ಅವ್ರದ್ದು ಇದ್ದೇ ಇರುತ್ತೆ. ಆದಷ್ಟು ಪ್ರಯತ್ನ ಮಾಡಿಕೊಂಡು ನೀವು ಒಳ್ಳೆ ಕಾಲೇಜ್ಗೆ ಸೇರೋದಕ್ಕೆ ಟ್ರೈ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಏನಾದರೂ ನನ್ನ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ.